ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಆಲ್ರೆಡಿ ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಭುಜ ಜಾರ್ತಾ ಇದೆ ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ನಿಮ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ನೀವು ನೋಡಿ ಅವಶ್ಯಕತೆ ಇರೋರ್ಗು ಶೇರ್ ಮಾಡಿ ಅಲ್ವಾ, ಕಳ್ಕೊಳ್ಳೋದೇನಿಲ್ಲ ಶೇರ್ ಮಾಡೋದ್ರಿಂದ. ನಾವು 4 ಜನಕ್ಕೆ ನೀವು ಡೀಟೇಲ್ ಕೊಟ್ಟಂಗೆ ಆಗುತ್ತೆ. ಓಕೆನಾ? ಸೊ ಓಕೆ, ಇದರಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಫಸ್ಟ್ ನೀವು ಈ ಬ್ಲೌಸ್ ಏನ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಸೊ ಅದನ್ನ ನೀವು ಚೆಕ್ ಮಾಡಬೇಕು. ರೈಟ್ ಸೈಡ್ ಜಾಸ್ತಿ, ಕಾಮನ್ ಆಗಿ ರೈಟ್ ಸೈಡ್ ಅಲ್ಲಿ ಭುಜ ಜಾರೋದು ಜಾಸ್ತಿ. ಸೊ ರೈಟ್ ಸೈಡ್ ಅಲ್ಲಿ ಜಾರ್ತಾ ಇದೆಯಾ, ಲೆಫ್ಟ್ ಸೈಡ್ ಅಲ್ಲಿ ಜಾರ್ತಾ ಇದೆಯಾ, ಸೊ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಓಕೆನಾ? ರೈಟ್ ಸೈಡ್ ಆದ್ರೆ ರೈಟ್ ಸೈಡ್ ರೆಡಿ ಮಾಡಬೇಕು, ಲೆಫ್ಟ್ ಸೈಡ್ ಆದ್ರೆ ಲೆಫ್ಟ್ ಸೈಡ್ ರೆಡಿ ಮಾಡಬೇಕು. ಸೊ ಇವಾಗ ಇದು ಬಂದು ರೈಟ್ ಸೈಡ್ ಜಾರ್ತಾ ಇದೆ. ಸೊ ರೈಟ್ ಸೈಡ್ ಓಕೆನಾ, ಇಲ್ಲಿ ಜಾರ್ತಾ ಇದೆ. ಸೊ ಇವಾಗ ನಾನು ಇದನ್ನ ಹೇಗೆ ರೆಡಿ ಮಾಡ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ನಾವು ಪೈಪಿಂಗ್ ಮಾಡಿರ್ತೀವಿ, ಇದನ್ನ ಬಿಚ್ಕೊಳ್ಳಿ. ಸೊ ಈ ಪೈಪಿಂಗ್ ನ ಬಿಚ್ಕೊಂಡು ಫಸ್ಟ್ ಪೈಪಿಂಗ್ ಬಿಚ್ಕೊಂಡ್ಬಿಡೋಣ ಕ್ಲಿಯರ್ ಆಗಿ. ಫುಲ್ಲು ಬೇಡ, ಒಂದಿಷ್ಟು ದೂರ ಮಾತ್ರ ಪೈಪಿಂಗ್ ನ ಬಿಚ್ಕೊಳ್ಳಿ. ನೋಡಿ, ನಾನು ಪೈಪಿಂಗ್ ಅಟ್ಯಾಚು ಮತ್ತೆ ಪೈಪಿಂಗ್ ಮಾಡೋದು ಎರಡೂ ಬಿಚ್ಚಿದ್ದೀನಿ ಈ ತರ. ಸೊ ಇಲ್ಲಿ ನಮ್ದೇನು ಕಾಜಪಟ್ಟಿ ಅಥವಾ ಹುಪ್ಪಟ್ಟಿ ಇರುತ್ತೆ, ಸೊ ಅದು ರೆಡಿ ಮಾಡಿರ್ತೀವಿ, ಅದನ್ನು ಅಷ್ಟೇ ಒಂದಷ್ಟು ದೂರ ಅದನ್ನು ಬಿಚ್ಕೊಳ್ಳಿ. ಸೊ ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಬ್ಲೌಸ್ ಡಿಸೈನ್ ಕೋರ್ಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರು ಯೂಟ್ಯೂಬಲ್ಲಿ ಆ ವಿಡಿಯೋ ಸಿಕ್ಕಿಲ್ಲ, ನಮಗೆ ಚಾನಲ್ ಚೆಕ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ಕೊಡ್ತೀನಿ. ಸೊ ಅಲ್ಲೂ ನೀವು ನೋಡಿ ಚೆಕ್ ಮಾಡ್ಬೋದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಇದರಲ್ಲಿ 20 ತರ ಬ್ಯಾಕ್ ನೆಕ್ ಶೇಪ್, 20 ತರ ಪ್ಯಾಚ್ ವರ್ಕ್ ಡಿಸೈನ್, ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಡೀಟೇಲ್ಸ್ ಫುಲ್ಲು. ಎಂಬ್ರಾಯ್ಡ್ರಿ ಮಾರ್ಕ್ ಹಾಕೋದು ಹೇಗೆ, ಎಂಬ್ರಾಯ್ಡ್ರಿ ಬ್ಲೌಸ್ನ ಕಟಿಂಗ್ ಮಾಡೋದು ಹೇಗೆ, ಎಂಬ್ರಾಯ್ಡ್ರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಹೇಗೆ, ಕಂಪ್ಲೀಟ್ ಡೀಟೇಲ್ನ ನಾನು ಅದ್ರಲ್ಲಿ ಕೊಟ್ಟಿದ್ದೀನಿ. ತುಂಬಾನೇ ಬೆನಿಫಿಟ್ ಇದೆ. 3 ರಿಂದ 4 ತಿಂಗಳಾಗುತ್ತೆ ಕೋರ್ಸ್ ಇದು. 3 ರಿಂದ 4 ತಿಂಗಳು ಕೋರ್ಸ್ಗೆ 2000. ಓಕೆನಾ? ಮಂತ್ಲಿ 2000 ಅಲ್ಲ, 3 ರಿಂದ 4 ತಿಂಗಳು ಕೋರ್ಸ್ಗೆ 2000. ಸೊ ಕೆಲವ್ರು ಕೇಳ್ತೀರಾ ರೆಕಾರ್ಡೆಡ್ ವಿಡಿಯೋನ ಲೈವ್ ಇರುತ್ತಾ, ಲೈವ್ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ. ಖಂಡಿತ ನನ್ನ ಯಾವ ಕ್ಲಾಸು ಕೂಡ ಲೈವ್ ಇರಲ್ಲ. ಸೊ ಏನಕ್ಕೆ ನಾನು ಲೈವ್ ತಗೊಳ್ಳಲ್ಲ ಅಂದ್ರೆ, ನಿಮಗೆ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ 2-3 ಸರಿ ವಿಡಿಯೋ ನೋಡೋ ಚಾನ್ಸ್ ಸಿಗಲ್ಲ ನಿಮಗೆ. ಲೈವ್ ಅಲ್ಲಿ ಒಂದ್ಸರಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ವಾಯ್ಸ್ ಕೇಳಿಸಿರಲ್ಲ, ಕೆಲವ್ರಿಗೆ ಅದೇ ನೆಟ್ವರ್ಕ್ ಇಶ್ಯೂಸ್ ಇರಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ಯೋಚನೆ ಮಾಡಿ ನಾನು ರೆಕಾರ್ಡೆಡ್ ವಿಡಿಯೋನೇ ಕಳಿಸೋದು, ಲೈವ್ ಮಾಡಲ್ಲ. ಸೊ ನೀವು ನಿಮ್ಮ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಕೂತ್ಕೊಂಡು ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಬೋದು, ವಾಟ್ಸಪ್ ಅಥವಾ ಮೆಸೇಜ್ ಮಾಡಿ. ಓಕೆನಾ? ಸೊ ಫುಲ್ ಡೌಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ನನ್ನ ಏನು ಕ್ಲಾಸಸ್ ನಡೀತಾ ಇದೆ, ನಂದು 3 ಕ್ಲಾಸಸ್ ಇದೆ. ಬೇಸಿಕ್, ಇಂಟರ್ಮೀಡಿಯೇಟ್, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತೇಳಿ. ಈ 3 ಕೋರ್ಸಲ್ಲಿ ನನಗೆ ಅಷ್ಟು ಡೌಟ್ಸ್ ಕೇಳಿಲ್ಲ. ಸೊ ಡೌಟ್ ಇಲ್ದಿರ ನಾನು ಕ್ಲಾಸ್ ಮಾಡೋ ಪ್ರಯತ್ನ ಮಾಡಿರೋದು. ಸೊ ಎಲ್ಲ ಒಂದೊಂದು ಬರುತ್ತೆ, ಬರೋದೇ ಇಲ್ಲ ಅಂತ ಹೇಳಕ್ ಬರಲ್ಲ, ರೇರು. ಇಟ್ಸ್ ಓಕೆ, ಬಂದ್ರೆ ಅದನ್ನ ನಾನು ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇಷ್ಟು ಬಿಚ್ಚಿದ್ದೀನಿ. ಈಗ ಏನು ಕಾಜಾಪಟ್ಟಿ ಅಟ್ಯಾಚ್ ಮಾಡಿದೀವಿ ಅದನ್ನು ಬಿಚ್ಚೋಣ. ಸೊ ಈ ಕಾಜಾಪಟ್ಟಿ ಏನಿದೆ ಇಷ್ಟು ದೂರ 1-2-2.5 ಇಂಚಷ್ಟು ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು. ಸಪ್ರೇಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಫಸ್ಟ್ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಬೇಕು.
ನೋಡಿ, ಇಲ್ಲಿಂದ ಇಲ್ಲಿಂದ 3/4 ಇಂಚಿಗೆ ಈ ರೀತಿ, ಓಕೆನಾ? 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ನೋಡಿ ಈ ರೀತಿ ಫಸ್ಟ್ ನೀವು ಈ ರೀತಿ ಮಾರ್ಕ್ ಹಾಕೊಳ್ಬೇಕು, ಡೈರೆಕ್ಟ್ ಕಟ್ ಮಾಡಬಾರ್ದು. ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಅರ್ಧ ಇಂಚು, 3/4 ಇಂಚಿನ ಕಡಿಮೆನೆ, ಅರ್ಧ ಇಂಚಿಗಿನ ಜಾಸ್ತಿ. ಸೊ ಅಷ್ಟು ಮಾಡ್ಕೊಂಡಿದೀನಿ. ಇಷ್ಟು ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮ ಕಾಜಾ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಇದು ರೈಟ್ ಸೈಡ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಮಾಡಿದೆ. ಸಪೋಸ್ ಕೆಲವರು ಮಾಡೋದು 2 ಕಡೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅವಾಗ ಇಲ್ಲಿ ಏನ್ ನಾವು ಬಿಚ್ಚಿದ್ವಿ ಪೈಪಿಂಗ್ ಎಲ್ಲ, ಸೊ ಅದೇ ತರ ಇಲ್ಲೂ ಬಿಚ್ಚಿ ಇಲ್ಲೂ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ 2 ಕಡೆ ಡ್ರಾಪ್ ಆಗ್ತಿದ್ರೆ 2 ಕಡೆ ಅವಾಯ್ಡ್ ಆಗುತ್ತೆ, ಆಯ್ತಾ? ಸೊ ಇಷ್ಟ ಆದ್ಮೇಲೆ ನೋಡಿ, ಇಲ್ಲಿ ನಾವು ಕಟ್ ಮಾಡಿದ್ವಲ್ವಾ, ಈ ನೆಕ್ ಬಿಡ್ತು ಕಡಿಮೆ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಇನ್ನೊಂಚೂರು ನೆಕ್ ಬಿಡ್ತನ ಕಟ್ ಮಾಡ್ಕೊಳ್ಳಿ, ಅಗಲ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಈಗ ನೆಕ್ ಬಿಡ್ತನ ಒಂಚೂರು ಅಗಲ ಮಾಡ್ತಾ ಇದ್ದೀನಿ, ಒಂಚೂರು ಅಗಲ ಮಾಡ್ಕೊಳ್ಳಿ. ಸೊ ಇವಾಗ ಆಸ್ ಯೂಶುವಲ್ ಹೇಗಿತ್ತು ಕಾಜಾ ಪಟ್ಟಿ, ಸೊ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಸೊ ಕಾಜಾ ಹಾಕೊಳ್ಳಿ. ಹಾಗೆ ಈ ಪೈಪಿಂಗ್ನು ಅಷ್ಟೇ, ನಾವು ಹೇಗೆ ಮಾಡ್ಕೊಂಡಿದ್ವಿ ಹಾಗೆ ಪೈಪಿಂಗ್ನು ಅಷ್ಟೇ ಅಟ್ಯಾಚ್ ಮಾಡ್ಕೊಂಡು ಪೈಪಿಂಗ್ ಮಾಡ್ಕೊಂಡ್ಬಿಡೋಣ. ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ, ಇಟ್ಸ್ ಓಕೆ. ಸೊ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು. ನಮ್ಗೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಸೊ ನಮ್ಮ ವಿಡಿಯೋ ಇಷ್ಟ ಪಡ್ತಾ ಇದ್ದಾರೆ ಜನ, ಸೊ ಹೆಚ್ಚೆಚ್ಚು ಡೀಟೇಲ್ ಇಂದ ವಿಡಿಯೋ ಹಾಕೋಣ ಅನ್ನೋದು ನಮಗೂ ಬರುತ್ತೆ. ಹಾಗೆ ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಬ್ಲೌಸ್ ಬಗ್ಗೆ, ಸೊ ಇದೇನ್ ನಾನು ಟೆಕ್ನಿಕ್ ಹೇಳ್ಕೊಟ್ಟೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಅಥವಾ ಯಾರ್ಯಾರು ಮಾಡಿದೀರಾ, ಸೊ ಮಾಡಿ ಇದು ನೋಡಿ ಮಾಡಿದ್ ಆದ್ಮೇಲೆ ಸರಿ ಬಂತ ಇಲ್ವಾ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೋಡಿ, ಇಷ್ಟು ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ಇವಾಗ ಏನ್ ಮಾಡಿದ್ವಿ, ಇಲ್ಲಿ ನಾವು 3/4 ಇಂಚಷ್ಟು ಕಟ್ ಮಾಡಿದ್ವಿ, ಅರ್ಧ ಅಥವಾ 3/4 ಇಂಚು ಕಟ್ ಮಾಡಿ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ನೆಕ್ ಅಗಲ ಮಾಡಿದ್ವಿ. ಸೊ ಅವಾಗ ಏನಾಯ್ತು, ಇದು ಒಂದೇ ತರ ಆಯ್ತು. ಬರೀ ಕಟ್ ಮಾಡ್ಬಿಟ್ಟು ಹಾಗೆ ಅಟ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ, ಇದು ಚಿಕ್ಕದಾಗತ್ತೆ, ಇದು ದೊಡ್ಡದಿರುತ್ತೆ. ಸೊ ಇದನ್ನ ಇಲ್ಲಿ ಕಟ್ ಮಾಡಿ ಇದೊಂಚೂರು ನೆಕ್ ಅಗಲ ತೆಗೆದಾಗ, ಸೊ ಇಲ್ಲಿ ಏನಿತ್ತು, ಇಲ್ಲಿ ಏನ್ ಲೂಸ್ ಆಗಿ ಹಿಂಗ್ ಬೀಳ್ತಾ ಇರುತ್ತೆ. ಸೊ ಇಲ್ಲಿ ಕಟ್ ಮಾಡಿದ್ವಲ್ಲ, ಅದೇನಾಗುತ್ತೆ ಈ ರೀತಿ ನೋಡಿ, ನಿಮ್ಗೆ ಎಕ್ಸಾಂಪಲ್ ತೋರಿಸಿ, ಈ ತರ ಎಳ್ಕೊಂಡಾಗ ಇಲ್ಲಿ ಫಿಟ್ ಆಗುತ್ತೆ. ಸೊ ಏನು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅದು ನಿಮ್ಗೆ ಸಾಲ್ವ್ ಆಗುತ್ತೆ. ಸೊ ಇದು ತುಂಬಾ ಈಸಿ ಟೆಕ್ನಿಕ್, ಬೆಸ್ಟ್ ಟೆಕ್ನಿಕ್. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಂದ್ರೆ ಈ ವೇನ ಉಪಯೋಗಿಸಿ ಖಂಡಿತ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.